ಮಾಡು. ಯಾರಿಗಿದು? ಧನ್ವಿತಾ. ಚೀ ಈ ಥರನಾ? ಅದೆಲ್ಲ 1 ವರ್ಷದ ಮಕ್ಳಿಗೆ ಅಷ್ಟೇನೆ ಇವೆಲ್ಲ. ಏನು ನೋಡಕ್ ಬಂದಿದ್ದಾಳೆ, ಏನು ನೋಡ್ತಾ ಇದ್ದಾಳೆ ತೋರಿಸ್ತೇನೆ ರೀ. ನೀನು ಏನು ತೊಗೊಳಕ್ ಬಂದಿರೋದೀಗ? ಏನೋ ಗೊತ್ತಿಲ್ಲ, ಸುಮ್ಮನೆ ಏನೋ ನೋಡೋಣ ಅಂತ ಬಂದೆ. ಅಲ್ಲಿ ಹೋಗಂಗಿಲ್ಲ. ಯಾರು ಹೇಳಿದ್ರು? ನಾನೇ ಹೇಳ್ತಾ ಇರೋದು, ಯಾರು ಹೇಳಬೇಕು? ತುಂಬ ರಶ್ ಇದೆ ಗೈಸ್ ಡಿಮಾರ್ಟಲ್ಲಿ ಇವತ್ತು. ಸಂಡೇ ಆಗಿರೋದಕ್ಕೂ ಅದಕ್ಕೂ ಸಿಕ್ಕಾಪಟ್ಟೆ ಅಂದರೆ ಸುಂಕುತ್ಕಟ್ಟೆ ಲೊಕೇಶನ್ನಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ. ಜನ ಓಡಾಡೋಕ್ಕೂ ಆಗ್ತಾ ಇಲ್ಲ. ಆ್ಯಕ್ಚುಲಿ ನೆಲಮಂಗಲದಲ್ಲಿ ಡಿಮಾರ್ಟ್ ಇದೆ. ಹೌದು, ಕಲೆಕ್ಷನ್ಸ್ ಚೆನ್ನಾಗಿದೆ. ನೀವೇನಾದ್ರು ಶಾಪಿಂಗ್ ಮಾಡಬೇಕಂದ್ರೆ ಸುಂಕುತ್ಕಟ್ಟೆ ಡಿಮಾರ್ಟ್ ಲೊಕೇಶನ್ಗೆ ಬನ್ನಿ. ಏನು ಬೇಕು ತೊಗೊಂಡು ಹೋಗ್ತಾ ಇರ್ಬೋದು. ಈ ಕ್ರಾಕ್ಸ್ ನೋಡು. ಬೇಡ ನನಗೆ. ನಿನಗೆ ಬೇಕಿದ್ರೆ ತಗೋ. ನಾನೊಂದು ಸ್ಲಿಪ್ಪರ್ ನೋಡಿದ್ದೆ, ಚೆನ್ನಾಗಿದೆ. ಅದು ಈ ಥರದ್ದಲ್ಲ. ನೀನೀಗ ಏನು ತಗೊಳಕ್ ಬಂದಿದ್ಯಾ ಇಲ್ಲಿಗೆ? ಅದನ್ನು ತಗೋ. ಎಲ್ಲ ನೋಡ್ತಾ ಇದೆಯಾ? ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ? ಏನು ಗೊತ್ತಾ ಗಾಯ್ಸ್, ಡಿಮಾರ್ಟ್ ಸುಂಕುತ್ಕಟ್ಟೆ ಡಿಮಾರ್ಟಿಗೆ ಬಂದಿದ್ದು. ಇಲ್ಲಿ ವಿಡಿಯೋ ಮಾಡಬೇಡಿ ನೀವು ಅಂತ ಅಂದ್ಬಿಟ್ರು. ನಾವ್ಯಾಕೆ ವಿಡಿಯೋ ಮಾಡ್ಬೋದು? ಅಲ್ಲ, 20-30 ಕ್ಯಾಮ್ರಾ ಹಾಕೋರೆ. ಅವ್ರು ಮಾತ್ರ ನಮ್ಮ ಫೇಸ್ ತಗೋಬೋದಂತೆ, ವಿಡಿಯೋ ಮಾಡ್ಕೊಬೋದಂತೆ. ನಾವು ಮಾತ್ರ ಅವ್ರ ವಿಡಿಯೋ ಮಾಡಂಗಿಲ್ವಂತೆ. ಯಾಕಿದು ಹೆಂಗೆ ನ್ಯಾಯ? ಅದ್ರಲ್ಲೇನು ನಾವೇನು ಪ್ರಾಡಕ್ಟ್ ತೋರಿಸ್ತಿದ್ದೀವ? ನಮ್ಮ ಮುಖ ನಾವು ತೋರಿಸ್ಕೊಂಡು ಏನೋ ಬ್ಲಾಗ್ ಮಾಡ್ತಿದ್ವಪ್ಪ. ಅದೇ ವರುಣ, ಆರಾಧ್ಯ ಅವರೆಲ್ಲ ಹೋಗ್ಬಿಟ್ಟು ವಿಡಿಯೋ ಮಾಡ್ತಿದ್ರೆ ಏನು ಅನ್ನಲ್ವಾ? ನಮಗೆ ಕೇಳ್ತಾರೆ ಹಿಂಗೆ? ತಪ್ಪಲ್ವಾ? ಅದೆಲ್ಲ ಮಾಲು. ಏನು ಇದೇನು ತಿಪ್ಪೆ ತೊಟ್ಟಿನ? ಡಿಮಾರ್ಟ್ ಬಡವರು ಬರೋದನ್ಸುತ್ತೆ ಅದಕ್ಕೆ. ಏನಿಲ್ಲ ಬಾ, ಹಂಗೇನಿಲ್ಲ. 0.9 ಮಾಡಬೇಕಾ? ಮುಕ್ಕಣೆ. ಯಾರ್ಯಾರು ನಿಯರ್ ಬೈ ಸುಂಕುತ್ಕಟ್ಟೆ ಇದ್ದೀರಲ್ವಾ, ದಯವಿಟ್ಟು ಈ ಡಿಮಾರ್ಟಿಗೆ ಮಾತ್ರ ಬರಬೇಡಿ. ಇಲ್ಲಿ ಬಂದರೆ ವಿಡಿಯೋ ಮಾಡಬೇಡಿ ಅಂತಾರೆ. ಅದು ಹಾಳಾಗಿ ಹೋಗಲಿ. ಕ್ರೌಡ್ ಹೆಂಗಿದೆ ಅಂದರೆ 1 ಅವರ್ ಕ್ಯೂ ಅಲ್ಲಿ ನಿಂತ್ಕೋಬೇಕು. ಆ ಶಾಪಿಂಗ್ ಮಾಡೋಕ್ಕೂ ಒಂದು ಕಡೆ, ಆಮೇಲೆ ಅಲ್ಲಿ ಶಾಪಿಂಗ್ ಆದಮೇಲೆ ಬಿಲ್ಲಿಂಗಿಗೂ 1 ಅವರ್ ವೆಯ್ಟ್ ಮಾಡಬೇಕು. ಫ್ರೆಂಡ್ಸ್ ನೋಡಿ, ಅಲ್ಲಿ ನೀರು ಬರುತ್ತೆ ಅಂತ ಇಲ್ಲೇ ವೆಯ್ಟ್ ಮಾಡ್ತಿದ್ದೀವಿ ಅಂತ ಹೇಳ. ಅಲ್ಲಿ ನೀರು ಬರುತ್ತೆ ಅಂತ ಹೇಳ್ಬಿಟ್ಟು, ಬಿಸಿಲಿದೆ ಮೈ ಮೇಲೆ ನೀರು ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲೇ ನಿಂತಿದ್ದಾಳೆ. ಅದು ಬಂದು ಹೋದ್ಮೇಲೆ ಹೋಗ್ತಾ ಇದೆಯಲ್ಲೇ, ಅದಕ್ಕೆ ವೆಯ್ಟ್ ಮಾಡಂತ ಹೇಳಿದಿಲ್ಲ. ಇಲ್ಲೇ ಬಾ ಹೋಗ್ಲಿ, ಇಲ್ಲೂ ಚೆನ್ನಾಗಿತ್ತು ನೋಡಿ. ಯಾಕೋ ಸುಂಕುತ್ಕಟ್ಟೆ ಇದು ಯಾವ ಪಾರ್ಕ್ ಅಂತ ಹೇಳಿ ನೋಡೋಣ. ನಾನು ಹೇಳ್ಬಿಟ್ನಲ್ಲ ಸುಂಕುತ್ಕಟ್ಟೆ ಪಾರ್ಕ್ ಅಂತ. ಇನ್ನೇನು ಹೇಳ್ತೀರಾ ನೀವು? ನೋಡ್ಲಿ ಬಿಡಿ, ನೆಕ್ಸ್ಟ್ ಸತಿ ನಿಮ್ಗೆ ಗೊತ್ತಿಲ್ಲದಿರೋದನ್ನ ಹೇಳ್ತೀನಿ. ಸರಿ, ಕೇಳ್ತೀನಿ. ನೀನು ನಗ್ತಾನೆ ಇರೋ, ನಾನೇನು ಹೇಳಿದ್ರು. ಎಲ್ಲಿ ಹೋಗ್ತಾ ಇದೆಯಾ ನೀನೀಗ? ಅದೆಲ್ಲ ಹೋಗ್ತೀನಿ ಇಂದಲೇ. ಸರಿ ಆಯ್ತು, ಹೋಗು. ಜ್ಯೂಸ್ ಕುಡಿಯೋಣ ಬಾರೆ. ಅದಕ್ಕೆ 60 ರೂಪಾಯಿ ಸುಮ್ಮನೆ ವೇಸ್ಟು. ಮನೇಲಿ ಬಾ, ನಿಂಬೆಹಣ್ಣು ತಂದರೆ 5 ರೂಪಾಯಿದು, ತಂದರೆ 10 ರೂಪಾಯಿ. ನಿಂಬೆಹಣ್ಣು ಜ್ಯೂಸ್ ಕುಡಿಬೋದು, ಇದನ್ನ ಜ್ಯೂಸ್ ಕುಡಿಯೋಂಗಿಲ್ಲ ನಿಂಗೆ? ಅದು ನಾವು ಮಾಡೋದು, ಅವ್ರು ಮಾಡೋದೆಲ್ಲ ಚೆನ್ನಾಗಿ ತೊಳೆಯಲ್ಲ. ಎಲ್ಲೆಲ್ಲೋ ಖರ್ಚು ಮಾಡ್ತಾಳಂತೆ ಗೈಸ್. ಟ್ರಿಪ್ಪಿಗೆ ಹೋಗ್ತಾಳೆ, 5-6 ದಿವಸ ಟ್ರಿಪ್ ಹೋಗ್ತಾಳೆ, ಮಾಲ್ಗೆ ಹೋಗ್ತಾಳೆ. ಏನು ಮಲೇಷ್ಯಾದಲ್ಲೇ ನೆಕ್ಸ್ಟ್ ಶಾಪಿಂಗ್ ಮಾಡಿಬಿಡ್ತಾಳೆ. ಒಂದು ಜ್ಯೂಸ್ ಕುಡಿಯೋಕ್ಕೆ ಹುಡುಗಾಗಲ್ವಂತೆ. 60 ರೂಪಾಯಿ ಅಂತ ಹೇಳ್ತಾ ಇದ್ದಾಳೆ. ನಾನು 30 ದಿನ ಕೆಲಸ ಮಾಡೋದೇ 3 ದಿನ. ನೋಡಿ, ನಮ್ಮ ಕಾರ್ ಇಲ್ಲಿ ನಿಂತಿದೆ. ನಾವೀಗ ತಾನೇ ಮನೆ ಹತ್ರ ರೀಚ್ ಆದು. ಸುಮ್ಮನೆ ಹೋಗಿ ಬಂದಿದ್ದಾಯ್ತು. ನೋಡು, ನಾನು ರಾಣಿ ನಿಂತಿದ್ದಾಳೆ. ಯಾರು? ರೆಡ್. ಇಟ್ಸ್ ಕಾಲ್ಡ್ ಮರೂನ್, ನಾಟ್ ನನ್ನ ರಾಣಿ ಇದೀರಿ. ಇಬ್ರು ಅಲ್ಲಿ ನಿಂತಿದ್ದಾರೆ ನೋಡು.
ಹತ್ರದಲ್ಲಿ Hey, where shall I park your vehicle? ದಿಸ್ ಸೈಡ್. ಎಲೆಕ್ಟ್ರಿಕ್ ಗಾಡಿ ಓಡ್ಸಕ್ ಬರಲ್ಲ ಏನಿಲ್ಲ. ಏ ಕರೆಕ್ಟಾಗಿ ಬ್ರೇಕ್ ಬಿಟ್ಬಿಟ್ಟು ಓಡಿಸು. ಆನೆ ಆಗದೆ ಹೆಂಗೆ ಹೋಗುತ್ತದು? ಈ ಕಡೆ ಸೈಡ್ಗೆ ಹಾಕೋ. ಓಡ್ಸಕ್ ಬರಲ್ಲ ಏನಿಲ್ಲ, ಬಂದ್ಬಿಡ್ತವೆ. ಎಲೆಕ್ಟ್ರಿಕ್ ಇಟ್ಕೊಂಡ್ಬಿಟ್ಟು ಯಪ್ಪ ಇಲ್ಲಿ ಜಾಗನೇ ಇಲ್ಲ. ಏ ನಾನು ಇಲ್ಲ ಹಾಕಂತ ಹೇಳಿದ್ದು ನಿಂಗೆ. ಇಲ್ಲಿಷ್ಟು ಜಾಗ ಇದೆ. ಇಂಥ ಪೆಂಗಗಳನ್ನ ಕಟ್ಕೊಂಡ್ಬಿಟ್ಟು ನಾವು ಎಲ್ಲ ಕಡೆ ಓಡಾಡಬೇಕು. ತಲೆ ತಿಂದು ಮೆದ್ಲಿಕ್ಕೆ ಕೈ ಹಾಕ್ಬಿಡ್ತಾಳೆ ಗೈಸ್. ಅಲ್ಲಿ ನೋಡಿ, ನೀನು ಎಲೆಕ್ಟ್ರಿಕ್ ತಗೊಂಡಿದ್ದೇನೋ ಗುದ್ದೇ ಬಿಡು, ಹೋಗಿ ಗುದ್ಬಿಡು. ಇನ್ನೊಂದು ಗೋಡೆ ಐತೆ. ಹಂಗಿದ್ರೆ ಯಾರ್ದು ಆಕ್ಸಿಡೆಂಟೇ ಆಗ್ತಾ ಇರ್ಲಿಲ್ಲ. ಮುಂದೆ ಗೋಡೆ ಇದೆ, ಮುಂದೆ ಗಾಡಿ ಇದೆ ಅಂತ ನಂಗಿದ್ರೆ. ಸಿಕ್ಕಾಪಟ್ಟೆ ಸೌಂಡ್ ಪೊಲ್ಯೂಷನ್. ಥ್ಯಾಂಕ್ ಯು, ಬಾಯ್ ಬಾಯ್. ಈ ಥರ ಮಾಡಿದ್ರೆ ಎಡಗೈಲಿ ಕರೆಕ್ಟಾಗಿ ಬರುತ್ತೆ. ಇವಳಿಗೆ ರೈಟ್ ಹ್ಯಾಂಡ್. ಇವಳಿಗೆ ಇನ್ನೂ ಆನ್ ಆಗಿಲ್ಲ. ಆನ್ ಆಗಿದೆ. ಇವಳಿಗೆ ರೈಟ್ ಹ್ಯಾಂಡ್ ಯೂಸ್ ಮಾಡೋಕ್ಕೆ ಇಷ್ಟ, ನನಗೆ ಲೆಫ್ಟ್ ಹ್ಯಾಂಡು. ಆಟ ಆಡಲಿ ಬಾ. ನನಗೆ ಲೆಫ್ಟ್ ಹ್ಯಾಂಡ್ ಇಷ್ಟ, ಇವಳಿಗೆ ರೈಟ್ ಹ್ಯಾಂಡ್ ಇಷ್ಟ. ಹೌದು ನೋಡಿ, ಪಾರ್ಕಿಗೆ ಬಂದಿದ್ದೀವಿ. ಕಂಫರ್ಟಬಲ್. ಇಲ್ಲಿ ಹೆಂಗೆ ಬಂದಿದ್ದೆ ನೀನು? ಅದು ಸರಿ, ನೋಡ್ತೀನಿ ಏಜ್ ಆಗಿರೋಲ್ಲ ಏನು ಮಾಡ್ತಾರೆ. ನಾನು ಏಜ್ ಆದಮೇಲೆ ಏನೇನು ಮಾಡ್ಬೋದು ಅದೆಲ್ಲ ಪ್ಲ್ಯಾನ್ ಮಾಡ್ಕೋತೀನಿ. ನಿನ್ಗಿನ್ನೂ ಏಜ್ ಆಗಿಲ್ವಾ? ಅಂದರೆ ಅವರಿಗೆಲ್ಲ ಆಗಿದೆಯಲ್ಲ, ಅಷ್ಟು ಏಜ್ ಆಗಬೇಕಲ್ವ. ಲೈಕ್ ನಮಗೆ 60 ಇಯರ್ಸ್ ಆಗಬೇಕು. ಈಗ ನಿನ್ಗೆ ಎಷ್ಟು ಏಜು? 30. ಹಾಂ, ಮತ್ತು ನನಗೆ 28. ನನಗೂ ನಿನ್ಗೆ ಎಷ್ಟು? ನೋಡಿ ಹೆಂಗೆ ಹೊಡಿತಾ ಇದ್ದಾಳೆ. ಏಜ್ ಕೇಳಿದ್ರೆ ಹೊಡಿಯೋದು ಉಂಟು. ಯಾಕೆ ನನ್ನ ಹಸ್ಬೆಂಡ್ಗೆ ಹೇಳ್ತೀನಿ. ಡೇಟ್ ಆಫ್ ಬರ್ತ್ ಹೇಳು. ಡೇಟ್ ಆಫ್ ಬರ್ತ್ ಹೇಳು. ನಿಂದು ಡೇಟ್ ಆಫ್ ಬರ್ತು ಇಸ್ವಿ ಹೇಳು. 90. ಎಷ್ಟು ಎಕ್ಸಸೈಸ್ ಮಾಡ್ತೀಯಾ? ಲೇ ಎಲ್ಲ ನಿಜ. ಆಮೇಲೆ ನೀನು ಹೇಳ್ತಿರೋದೇ ನಿಜ. ನನ್ನ ವಯಸ್ಸು ಅಷ್ಟೊಂದು ಆಗ್ಬಿಟ್ಟಿದೆ ಅನ್ಕೊಂಡಿದ್ದೀನಿ. ಆಯಿತು, ಕರೆಕ್ಟಾಗಿ ಮಾಡು. ಬರೀ ಸೋಂಬೇರಿ ತಿನ್ನಕ್ಕೆ ಮಾತ್ರ ಲೈಫ್. ಇಸ್ಕೊಂಡು ಮಾಡಿದ್ದೀರಾ? ನಾನು ಮಾಡಲ್ಲ ಈಗ ಈ ಟೈಮಲ್ಲಿ. ಹಾಂ ಫ್ರೆಂಡ್ಸ್, ಗುಡ್ ನ್ಯೂಸ್ ಅವಳೇ ರಿವೀಲ್ ಮಾಡ್ತಾಳೆ, ನಾನೇ ರಿವೀಲ್ ಮಾಡಲ್ಲ. ಆ ಥರ ಏನಿಲ್ಲ. ಸರಿ ಆಯ್ತು ಮಾಡು. ನಂಗೆ ತಿರೋಮಿಸು ಓಕೆ ಗೈಸ್, ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.